ಹಾವೇರಿ ಜಿಲ್ಲೆಯ ಹಾಲು ಒಕ್ಕೂಟ ಮೊನ್ನೆ ತಾನೇ ಹೊಸ ಚುನಾವಣೆ ನಡೆದು ಹೊಸ ನಿರ್ದೇಶಕರು ಅಧಿಕಾರಕ್ಕೆ ಬಂದ ಒಂದು ವಾರ ಆಗಿಲ್ಲ. ಒಂದೇ ಮೀಟಿಂಗಿಗೆ ರೈತರಿಗೆ ದೊಡ್ಡ ಕೊಡುಗೆ ಕೊಟ್ರ. ಏನು ಕೊಡುಗೆ ಕೊಟ್ರ ಅಂದ್ರೆ ₹3.50 1 ಲೀಟ್ರಿಗೆ ಕಡಿಮೆ ಮಾಡ್ಯಾರ. ಅಂದ್ರೆ ರೈತರಿಗೆ ಅನ್ಯಾಯ ಮಾಡೋಕ್ಕಾಗಿಲ್ಲ, ಇವ್ರನ್ನ ಆರಿಸಿ ಕಳಿಸ್ದಂಗೆ ಆಗೈತಿ. ಕಾರಣ ಇಷ್ಟ, ಏನು ರೇಟ್ ಇತ್ತಲ್ಲ 27ನೇ ತಾರೀಕು, ಇವತ್ತಿಗೆ 4 ದಿವಸದಿಂದ 27ನೇ ತಾರೀಕಿಗೆ ತುರ್ತು ಸಭೆ ಕರೀತಾರ. ಒಂದೇ ಸಭೆ ಒಳಗನ ₹3.50 ಒಂದು ಲೀಟ್ರಿಗೆ ಕಡಿಮೆ ಮಾಡ್ತಾರೆ. ಒಂದು ಕಡೆ ಸರ್ಕಾರ 1ನೇ ತಾರೀಕಿನಿಂದ ಅಂದ್ರೆ ಇವತ್ತಿನಿಂದ ₹4 1 ಲೀಟ್ರಿಗೆ ಹೆಚ್ಚು ಮಾಡ್ತೀವಿ. ಅದು ನಂದಿನಿ ಹಾಲಿನ ಪ್ಯಾಕೆಟ್ ರೇಟ್. ಆ ₹4 ಉತ್ಪಾದಕರಿಗೆ ಕೊಡ್ತೀನಿ ಅಂತ ಅಲ್ಲಿ ಹೇಳ್ತೈತಿ. ಇವರು ₹3.50 ಕಡಿಮೆ ಮಾಡ್ತಾರ. ಇವತ್ತು 1ನೇ ತಾರೀಕಿನಿಂದ ಆ ₹4 ಸೇರಿಸಿ ಅಂದ್ರೆ ಒಟ್ಟ 50% ಹೆಚ್ಚು ಮಾಡ್ದಂಗಂತ. ಸರ್ಕಾರ ₹4 ಹೆಚ್ಚು ಮಾಡ್ತತಿ, ಒಕ್ಕೂಟ ₹3.50 ಕಮ್ಮಿ ಮಾಡ್ತತಿ. ಒಬ್ರು ಹತ್ತಂಗ ಮಾಡು, ನಾ ಸತ್ತಂಗ ಮಾಡ್ತೀನಿ ಅಂದಂಗೆ ಆಕತಿ. ಇಲ್ಲಿ ₹3.50 ಯಾಕೆ ಕಡಿಮೆ ಮಾಡಿದ್ರಿ ಅಂದ್ರೆ ಅವ್ರು ಲಾಸ್ನಾಗ ಅದಾರಂತ ಒಕ್ಕೂಟದವರು. ಧಾರವಾಡದಿಂದ ಹಾವೇರಿ ಒಕ್ಕೂಟ ರಚನೆ ವಿಂಗಡಣೆ ಆಗಿದ್ರಿಂದ ನಾವು ಲುಕ್ಷಾನ್ಯಾಗ ಅದೇವೆ. ಹೌದು, ಈ ಲುಕ್ಷಾನ್ ಹೆಂಗಾತು, ಯಾಕಾತು, ಅದನ್ನು ಹೆಂಗೆ ತುಂಬ್ಕೋಬೇಕು ಅನ್ನೋ ವಿಚಾರ ಅಲ್ಲಿರೋಂತಹ ನಿರ್ದೇಶಕರಿಗೆ ಇರ್ಬೇಕು. ಅದನ್ನು ಬಿಟ್ಟು ರೈತನ ಹಾಲಿನ ಮ್ಯಾಲ ₹3.50 ಒಳಗೆ ಸರಿದೂಗಿಸ್ಕೊಂತವಿ ಅಂದ್ರೆ ನಾವು ಯಾರು ರೈತರಿಗೆ ಒಪ್ಪಲ್ಲ. ನಮ್ದು ಇದು ಇವತ್ತು ಹೇಳ್ತಾ ಇರೋದು ವಾರ್ನಿಂಗ್. ಇದು ನಾವೆಲ್ಲ ರೈತರು ಸಜ್ಜಾಗತ್ತೀವಿ. ನಾಳೆನೇ ಎಲ್ಲ ನಿರ್ದೇಶಕರು ಮತ್ತೊಂದು ಸಭೆ ಮಾಡಿ ಮೊದಲು ರೇಟ್ ಹೆಂಗಿತ್ತು ಅದೇ ರೇಟ್ ಇರಬೇಕು. ಅದಕ್ಕೆ ಈ ಸರ್ಕಾರದ 4 ಸೇರಿಸ್ಬೇಕು ಅಂದ್ರೆ ಮಾತ್ರ ₹4 ಲೀಟ್ರಿಗೆ ಅಂದ್ರೆ ಮಾತ್ರ ನಾವು ಒಪ್ತೀವಿ. ಇಲ್ಲ ಅಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಹಾಲಿನ ನಮ್ಮ ಸಂಘಗಳೇನದವು, ಡೈರಿಗಳೇನದವು, ಅವನ್ನೆಲ್ಲವನ್ನು ಬಂದ್ ಮಾಡಿ ಹೋರಾಟ ಮಾಡಬೇಕಾಗತ್ತಿ. ಅದಕ್ಕೆ ಶೀಘ್ರವೇ ಎಲ್ಲ ನಿರ್ದೇಶಕ ಮಂಡಳಿಯ ಸಭೆ ಕರೆದು ಮೊದಲೇನಿತ್ತು ಅದೇ ರೇಟ್ ಉಳಿಸಿ ಪ್ಲಸ್ ₹4 ರೈತರದ್ದು ಏನು ಸರ್ಕಾರ ಕೊಡಕತ್ತೈತಿ ಅಂತ ಸೇರಿಸಿ ಕೊಡಬೇಕು. ಏನು ಇವ್ರದ್ದು ನುಕ್ಸಾನ್ ಆಗೈತಲ್ಲ, ಎಷ್ಟು ನುಕ್ಸಾನ್ ಆಗೈತಿ ಅಂದ್ರೆ 18.5 ಕೋಟಿ ಅಂತ. ಈ 18.5 ಕೋಟಿ ರೂಪಾಯಿ ಯಾಕೆ ಲಾಸ್ ಆಯ್ತು, ಹೆಂಗ್ ಲಾಸ್ ಆಯ್ತು, ಅವನ್ನೆಲ್ಲ ಒಂದ್ ಕಡೆ ವಿಚಾರ ಇರಲಿ. ಇದನ್ನು ತುಂಬ್ಕೋಬೇಕಂದ್ರೆ ಸರ್ಕಾರಕ್ಕೇನು ದೊಡ್ಡದಿಲ್ಲ. ಸರ್ಕಾರನ 20 ಕೋಟಿ ರೂಪಾಯಿನ ಇದಕ್ಕೆ ಶೇರ್ ಬಂಡವಾಳ ಅಂತ ಕೊಟ್ಟು ದುಡಿಸ್ಲಿ, ಆಮೇಲೆ ತಮ್ಮ ಶೇರ್ ತಕ್ಕೊಳ್ಳಿ. ಆದ್ರೆ ಅದನ್ನ ಬಿಟ್ಟು ರೈತನ 1 ಲೀಟರ್ ಹಾಲಿನ 3.5 ಕಡಿಮೆ ಮಾಡೋದು ಎಲ್ಲಿ ನ್ಯಾಯ ಇದು? ಇದನ್ನಂತೂ ಯಾವ ಕಾರಣಕ್ಕೂ ಒಪ್ಪಲ್ಲ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಈಗೇನು ಹೊಸದಾಗಿ ನಿರ್ದೇಶಕರಾಗ್ಯಾರ, ಅಧ್ಯಕ್ಷರಾಗ್ಯಾರ, ಅವರೆಲ್ಲರೂ ಸೇರಿ ತೀರ್ಮಾನ ಮಾಡಲಿ. ಇದಕ್ಕೆ ಒಂದು ವಾರದ ಗಡುವು ಕೊಡ್ತೀವಿ. ಒಂದು ವಾರದೊಳಗೆ ಇದು ಸರಿ ಆಗಲಿಲ್ಲ ಅಂದ್ರೆ ಮುಂದಿನ ವಾರ ಉಗ್ರವಾದಂತಹ ಹೋರಾಟವನ್ನ ಸರ್ಕಾರ ಮತ್ತು ಹಾಲು ಒಕ್ಕೂಟ ಎದುರಿಸಬೇಕು ಅಂತ ಈ ಮೂಲಕ ಎದುರಿಸಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ.